ಅಂಬೋರುಗಾಚೆ ಸೀತೆಯ ಕಾಂಬೆ ಮರೆಯ ಸೀತಾ ಅಂಬೋರುಗಾಚೆ ಸೀತೆಯ ಕಾಂಬೆ ಮರೆಯ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಮುಂಬ ರಾಮಕಿ ಜಾನಕಿಯ ಅಂಬೋರುಗಾಚೆ ಸೀತೆಯ ಕಾಂಬೆ ಮರೆಯ ಹಿಡು ಮುಡಿಯೊಳ್ ಗಗನದೊಳಾಡುತ್ತೆ ಹಿಡು ಮುಡಿಯೊಳ್ ಗಗನದೊಳಾಡುತ್ತೆ ಬಡ ನಡುವೆಗೆ ಪತಾಕೆ ಬಾರೆಂದು ಬಾರೆ ಬಾರ ಜಾನಕಿ ನಿಲ್ಲ ಕೂತಳೆಯೇ ಬಾರೆಂದು ಬಾರೆ ಬಾರ ಜಾನಕಿ ನಿಲ್ಲ ಕೂತಳೆಯೇ ಓಲಲೋಲೆ ಮಾಮೆ ಸೀತಾ ಓಲಲೋಲೆ ಮಾಮೆ ಸೀತಾ ನಿಲ್ಲ ಕೂತಳೆಯೇ ಬಾರೆಂದು ಬಾರೆ ಬಾರ ಜಾನಕಿ ನಿಲ್ಲ ಕೂತಳೆಯೇ ಅಬೋರುಗಾಚೆ ಸೀತೆಯ ಕಾಂಬೆ ಮರೆಯ ಸೀತಾ ಸೀತಾ ಸಹೋದರ ಎಲ್ಲಿ ಹುಡುಕಿದರೂ ಜಾನಕಿ ಸುಳಿವು ಕಾಣುತ್ತಿಲ್ಲವಲ್ಲ ಸಹೋದರ. ಹಾ ಜಾನಕಿ ಎಲ್ಲಿರುವೆ? ಹಾ ದುಷ್ಟನ ಕೈಗೆ ಸಿಕ್ಕಿ ಎಷ್ಟು ಕಷ್ಟಪಡುತ್ತಿರುವೆ ಸೀತಾ. ನಿನ್ನ ಮುದ್ದಾದ ನೇತ್ರಗಳು, ನಿನ್ನ ಲಾವಣ್ಯಗಳು ಎಂದಿಗೆ ತೋರುವೆ ಸೀತಾ, ಎಂದಿಗೆ ತೋರುವೆ? ಅಣ್ಣ, ವಿವೇಕ ನಿಧಿಯಾದ ನೀನು ಹೀಗೆ ದುಃಖಿಸಿದರೆ ನನ್ನ ದುಃಖವನ್ನು ಯಾರಿಗೇಳಲಿ? ದುಃಖಿಸಬೇಡ ಅಣ್ಣ, ಶಾಂತನಾಗು. ಸಹೋದರ, ಮರೆತಿದ್ದೇನೋ? ಜಾತ ಗುಣ ಪೂರಿತ ಮಾನಿತನ ಪೇಳುನಿ ಅನುಜಾತ ಗುಣ ಪೂರಿತ. ಸಹೋದರ ಅಗ್ರಜ, ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡೆ ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡೆ ಅನುವೆಂ ಸುಗ್ರೀವನಿಗ
ಅನುವೆಂ ಸುಗ್ರೀವನಿಗೆ ಅನುಮಾನಿಸದೆ ಬೇಳೆ ಅನುಜಾತ ಗುಣ ಪೂರಿತ ಮಾನಿತನೆ ಬೇಳುನಿ ಅನುಜಾ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡೆ ಹೋದ್ರ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡೆ ಅನುವೆಂ ಸುಗ್ರೀವನಿಗೆ ಅನುಮಾನಿಸದೆ ಬೇಳೆ ಅನುಜಾತ ಗುಣ ಪೂರಿತ ಮಾನಿತನೆ ಬೇಳುನಿ ಅನುಜಾ ಸಹೋದರ ಅಗ್ರಜ, ಸರದುತ್ ವಾದ ಕೂಡಲೇ ಬರುವೆನೆಂದು ಹೇಳಿದ ಸುಗ್ರೀವರಾಜನು ಇನ್ನೂ ಬಾರಲೇ ಇಲ್ಲ. ಬೇಗನೆ ಹೋಗಿ ಸುಗ್ರೀವರಾಜನನ್ನು ಎಚ್ಚರಿಸಿ ಸೀತಾನ್ವೇಷಣವನ್ನು ನಡೆಸುತ್ತಮ್ಮ. ಅಗ್ರಜ, ಹೋಗುವೆ ನಾಮ ಜವದೊಳ್ಳ ಅಗ್ರಜ, ಹೋಗುವೆ ನಾಮ ಜವದೊಳ್ಳ ಅಗ್ರಜ, ಈಗಲೇ ಸುಗ್ರೀವನೆಡೆಗೆ, ಈಗಲೇ ಸುಗ್ರೀವನೆಡೆಗೆ ಹೋಗುವೆ ನಾಮ ಜವದೊಳ್ಳ ಅಗ್ರಜ. ಮಾಡಿದ ಉಪಕಾರಗಳ ನೋಡದೆ ಮದಾಂಧನೋ, ಮಾಡಿದ ಉಪಕಾರಗಳ ನೋಡದೆ ಮದಾಂಧನು ಕೂಡಿ ಮೆರೆಯುತ್ತಲಿರುವ ದುರುಳವ ನರನನು ಬರಿ ವಿಧದಲ್ಲಿ ಜಯಿಸುವೆ ನಮ್ ಹೋಗುವೆ ನಮ್ ಜವದೊಳ್ಳ ಅಗ್ರಜ, ಈಗಲೇ ಸುಗ್ರೀವನೆಡೆಗೆ ಹೋಗುವೆ ನಮ್ ಜವದೊಳ್ಳ ಅಗ್ರಜ. ವಾಲಿ ವಿದಾರಣದಿ ಮೇಲಾದ ಪದವಿಯೋಳು, ವಾಲಿ ವಿದಾರಣದಿ ಮೇಲಾದ ಪದವಿಯೋಳು ಕೂಡಿ ಮೆರೆಯುತ್ತಲಿರುವ ದುರುಳವ ನರನನು ಪರಿ ವಿಧದಲ್ಲಿ ಸಿಗುತ್ತದೆ ನಮ್ ಹೋಗುವೆ ನಮ್ ಜವದೊಳ್ಳ ಅಗ್ರಜ, ಈಗಲೇ ಸುಗ್ರೀವನೆಡೆಗೆ ಹೋಗುವೆ ನಮ್ ಜವದೊಳ್ಳ ಅಗ್ರಜ. ಅಗ್ರಜ, ನಮ್ಮಿಂದ ಉಪಕಾರಗಳನ್ನು ಪಡೆದು ನಮ್ಮನ್ನೇ ಮರೆತಿರುವ ಆ ಕೆಡುಕ ಸುಗ್ರೀವನನ್ನು ಧ್ವಂಸ ಮಾಡಿ ಬರುವೆನು. ನನಗಪ್ಪಣೆಯನ್ನು ಕೊಡುವಣ್ಣ. ಸಹೋದರ, ಇಂತಹ ಕಾಲದಲ್ಲಿ ಕೋಪಿಸಿಕೊಂಡರೆ ಕಾರ್ಯ ಸಾಧ್ಯವಾಗುವುದೇ? ಸಮಾಧಾನದಿಂದ ಹೋಗಿ ಸುಗ್ರೀವರಾಜನನ್ನು ಎಚ್ಚರಿಸಿ ಸೀತಾನ್ವೇಷಣವನ್ನು ನಡೆಸುತ್ತಮ್ಮ. ಆಗಲಿ ಅಣ್ಣ. ಸುಡುವೆ ನಾಂ ಕಿಷ್ಕಿಂಧೆಯ, ಸುಡುವೆ ನಾಂ ಕಿಷ್ಕಿಂಧೆಯ, ಸುಡುವೆ ನಾಂ ಕಪಿಕುಲವನೆಲ್ಲ. ಕೆಡುಕ ಸುಗ್ರೀವನ ಪಡೆಯ, ಕೆಡುಕ ಸುಗ್ರೀವನ ಪಡೆಯ ಕೋಪಾಗ್ನಿಗೆ ಆಹುತಿ ಕೊಡುವೆ. ಓ ಕೆಡುಕ ಸುಗ್ರೀವನೇ, ಬೇಗ ಬಂದು ಸೀತಾಂ ನಿವೇಶನವನ್ನು ನಡೆಸುವೆಯೋ ಇಲ್ಲ ಈ ಶರಜಾಲದಿಂದ ಬಂಧಿಸಬೇಕು? ಹೇಳಿರಿ ನೀಚರೇ. ಕೋಪಾನ್ವಿನೇ ಭೂಪಾನ್ವಯ ಭೂಪ ಮನದಿ, ಕೋಪಾನ್ವಿನೇ ಭೂಪಾನ್ವಯ ಭೂಪ ಮನದಿ, ವಂದಿಸುವೆ ನಿಂದಾನರ ವಿದ್ಯೋದ್ಭವ ಸಿಂಧುವೇಕೆ, ವಂದಿಸುವೆ ನಿಂದಾನರ ವಿದ್ಯೋದ್ಭವ ಸಿಂಧುವೇಕೆ, ಸಿಂಧೂರನ ವಿನ್ನಾಗ್ನೆಯ, ಸಿಂಧೂರನ ವಿನ್ನಾಗ್ನೆಯ
ಕಾಪಾಡು ನೀ ದಯ ಪೂರಿತ ಕೋಪಾನ್ವಿದೆ ಭೂಪಾನ್ವಯ ಭೂಪ ಮನದಿ ತರು ಸಹಜೀರುಗಾಲೋಚನಯ ತರುವುದಕ್ಕೆ ಆಲೋಚನೆ ಸಹಜೀರುಗಾಲೋಚನಯ ತರುವುದಕ್ಕೆ ಆಲೋಚನೆ ಸರಿಪಾಡುತ್ತೆ ಸರಿ ನೋಡುತ್ತೆ ಸರಿಪಾಡುತ್ತೆ ಸರಿ ನೋಡುತ್ತೆ ಪರಿತೋಪಿಸಿ ನೆರಮನ್ನಿಸು ಪರಿತೋಪಿಸಿ ನೆರಮನ್ನಿಸು ಕೋಪಾನ್ವಿದೆ ಭೂಪಾನ್ವಯ ಭೂಪ ಮನದಿ ಕಾಪಾಡು ನೀ ದಯ ಪೂರಿತ ಕಾಪಾಡು ನೀ ದಯ ಪೂರಿತ ಕೋಪಾನ್ವಿದೆ ಭೂಪಾನ್ವಯ ಭೂಪ ಮನದಿ ಭೂಪ ಮನದಿ ಭೂಪ ಮನದಿ ಲಕ್ಷ್ಮಣ ದೇವನಿಗೆ ನಮಸ್ಕರಿಸುವೆನು. ಪ್ರಭು, ಇದುವರೆಗೂ ಅವಕಾಶ ಮಾಡಿದ ನಮ್ಮ ಅಪರಾಧವನ್ನು ಕ್ಷಮಿಸಿ ನಡೆಯಿರಿ, ಶ್ರೀರಾಮನ ಬಳಿಗೆ ಹೋಗೋಣ. ನಡೆಯಿರಿ ಹೋಗೋಣ. ಪ್ರಭು, ಶ್ರೀರಾಮಚಂದ್ರ ಪ್ರಭುವಿಗೆ ನಮಸ್ಕರಿಸುವೆನು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ಇದುವರೆಗೂ ಸಾವಕಾಶ ಮಾಡಿದ ನಮ್ಮ ಅಪರಾಧವನ್ನು ಕ್ಷಮಿಸಿ ಸೀತಾನಿವೇಶನಕ್ಕೆ ಹೋಗಲು ಅಪ್ಪಣೆಯನ್ನು ದಯಪಾಲಿಸಿ. ಸುಗ್ರೀವ ರಾಜ, ಕಪಿ ಸೈನ್ಯ ಸಮೇತ ಸೀತಾನ್ವೇಷವನ್ನು ನಡೆಸಲು ಸಿದ್ಧರಾಗಿ, ಎಲ್ಲಿ ನನ್ನ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ. ಜೈ ಜೈ ರಘುವೀರ ಸಮರ್ಥ. ಮನೋಜಾವತಾರ ವಿನುತ ವಿರಾಮ, ಮನೋಜಾವತಾರ ವಿನುತ ವಿರಾಮ, ಮನೋಜಾವತಾರ ವಿನುತ ವಿರಾಮ, ಮನೋಜಾವತಾರ ವಿನುತ ವಿರಾಮ, ಅನಗ ರಾಘವ ಅವನಿದ ಶ್ರೀರಾಮ ರಾಮ ರಾಮ, ಅನಗ ರಾಘವ ಅವನಿದವ, ಅಭಿವಾದಯ ಮೇ ರಘುತ್ತಮ, ಸುಖಾದಿಂ ಶುಭಾದಿಂ ಸುಖಾದಿಂ ಶುಭಾದಿಂ, ಅಭಿವಾದಯ ಮೇ ರಘುತ್ತಮ. ಶ್ರೀರಾಮ ರಾಮ. ಮುನಿಯ ಕಪಾಲ ಘನ ಯೋಗಶೀಲ, ಮುನಿಯ ಕಪಾಲ ಘನ ಯೋಗಶೀಲ, ಮುನಿಯ ಕಪಾಲ ಘನ ಯೋಗಶೀಲ, ಮುನಿಯ ಕಪಾಲ ಘನ ಯೋಗಶೀಲ, ಪ್ರಣತೀರ್ಥಹಾರ ಜನಿತಾದರ, ಪ್ರಣತೀರ್ಥಹಾರ ಜನಿತಾದರ, ಅಭಿವಾದಯ ಮೇ ರಘುತ್ತಮ, ಸುಖಾದಿಂ ಶುಭಾದಿಂ ಸುಖಾದಿಂ ಶುಭಾದಿಂ, ಅಭಿವಾದಯ ಮೇ ರಘುತ್ತಮ. ಶ್ರೀರಾಮ ರಾಮ ರಾಮ. ನಿನ್ನ ವಂಶದೀಪ ಮನುವಂಶ ಭೂಪ, ನಿನ್ನ ವಂಶದೀಪ ಮನುವಂಶ ಭೂಪ, ನಿನ್ನ ವಂಶದೀಪ ಮನುವಂಶ ಭೂಪ, ನಿನ್ನ ವಂಶದೀಪ ಮನುವಂಶ ರೂಪ, ಗುಣದಾಭಿರಾಮ ಶುಣಬೇರಿಗೋ, ಗುಣದಾಭಿರಾಮ ಶುಣಬೇರಿಗೋ, ಅಭಿವಾದಯ ಮೇ ರಘುತ್ತಮ, ಸುಖಾದಿಂ ಶುಭಾದಿಂ ಸುಖಾದಿಂ ಶುಭಾದಿಂ, ಪರಿಪಾಹಿ ಪಾಹಿ ರಾಮ ರಾಮ.
ಮಾರುತಿ ನೀನು ಮಂಗಳವಾಗಲೇ ಮೇಲೇಳು. ಮಾರುತಿ ಬಂದೆಯಾ? ನಿನ್ನಿಂದಲೇ ನನ್ನ ಕಾರ್ಯವು ಜಯವಾಗಬೇಕು. ನನ್ನ ಸತಿಯು ಕಂಡ ಕೂಡಲೇ ಈ ಮುದ್ರಾಂಕಿತವನ್ನು ಕೊಟ್ಟಿ ಬಾ. ಅಪ್ಪಣೆ ಒಡೆಯ, ಅಪ್ಪಣೆ. ಮಾರುತಿ ಇಲ್ಲಿ ಬಾ. ನಿನ್ನ ಕರ್ಣದಲ್ಲಿ ಕೆಲವು ವಿಚಾರಗಳನ್ನು ತಿಳಿಸುವೆನು. ಆಗಲಿ ಒಡೆಯ. ಮಾರುತಿ ಇದು ನಿನಗೆ ಜ್ಞಾಪಕದಲ್ಲಿರಲಿ. ಆಗಲಿ ಒಡೆಯ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ರಾಮ ಹರೇ ಹರೇ, ಸೀತಾ ಹರೇ ಹರೇ, ರಾಮ ಹರೇ ಹರೇ, ಸೀತಾ ಹರೇ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ದಶರಥನುದರದೋ ಜನಿಸಿದ ಶ್ರೀ ಹರೇ, ರಾಮ ರಾಮ ರಾಮ. ದಶರಥನುದರದೋ ಜನಿಸಿದ ಶ್ರೀ ಹರೇ, ಲೋಕವ ಬೆಳಗುವ ರಾಮ ಹರೇ, ರಾಮ ರಾಮ ರಾಮ. ಲೋಕವ ಬೆಳಗುವ ರಾಮ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ. ರಾಮ 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 ಸೀತಾ, ರಾಮ 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 ಸೀತಾ. ಅಯ್ಯ ವಾನರರೇ, ಕೈಕೇಯೋರ್ವಳ ದೆಸೆಯಿಂದ ಎಷ್ಟೊಂದು ಜನಕ್ಕೆ ವಿಪತ್ತು ಸಂಭವಿಸಿತು ನೋಡಿದಿರಾ? ಆಹಾ, ಸ್ವಯಂ ಪ್ರಭಾ ದೇವಿ ಹೇಳಿದಂತೆ ನಾವು ಇಲ್ಲಿಗೆ ಬಂದೆವು. ಮುಂದಿನ ಕಾರ್ಯವೇ ಗೋಚರಿಸತಕ್ಕದ್ದಲ್ಲ. ಏನು ಮಾಡುವುದು? ಯೋಚಿಸಿ ಫಲವಿಲ್ಲ. ಜಾಂಬುವಂತರೇ, ಮುಂದೆ ಯಾವುದೋ ಸಮುದ್ರವೂ ಕಾಣುತ್ತಿರುವುದು. ರಾವಣನ ಲಂಕಾನಗರದ ಸಮುದ್ರವಿರಬೇಕು. ನಡೆಯಿರಿ, ಎಲ್ಲರೂ ಅಲ್ಲಿಗೆ ಹೋಗೋಣ. ಅಹಲ್ಯಾ ಶಾಪ ವಿಮೋಚನೆಗೈದು, ಅಹಲ್ಯಾ ಶಾಪ ವಿಮೋಚನೆಗೈದು, ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ, ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ. ಸ್ವಯಂವರ ಸಭೆಯಳು ಹರದನು ವನೆ ಮುರಿದು, ರಾಮ ರಾಮ ರಾಮ. ಸ್ವಯಂವರ ಸಭೆಯಳು ಹರದನು ವನೆ ಮುರಿದು, ಸೀತೆಯ ವರಿಸಿದ ರಾಮ ಹರೇ, ಸೀತೆಯ ವರಿಸಿದ ರಾಮ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ. ಜಾಂಬುವಂತರೇ, ಈ ಸಮುದ್ರವನ್ನು ನೋಡಿದಿರಾ? ಎಷ್ಟೊಂದು ಸುಂದರವಾಗಿರುವುದು. ಹೌದು ಆಂಜನೇಯ, ಬಹಳ ಸುಂದರವಾಗಿರುವುದು. ಈ 100 ಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ನೀವು ಎಷ್ಟು ಯೋಜನ ಆರಬಲ್ಲಿರಿ? ನಾನು 90 ಯೋಜನ ಆರಬಲ್ಲೆ ಅಷ್ಟೇ. ಮಗು ಅಂಗದ ಕುಮಾರ, ನೀನು ಎಷ್ಟು ಯೋಜನ ಆರಬಲ್ಲಿರಿ? 100 ಯೋಜನ ಆರಬಲ್ಲೆ, ಮತ್ತೆ ಬರಲಾರೆ. ಆಹಾ, ನೀವೆಲ್ಲರೂ ಮಹಾಪರಾಕ್ರಮಿಗಳೇ ಸರಿ. ನೀವೆಲ್ಲರೂ ಶ್ರೀರಾಮ ಧ್ಯಾನ ಮಾಡುತ್ತಾ ಇಲ್ಲಿಯೇ ಕುಳಿತಿರಿ. ಶ್ರೀರಾಮಚಂದ್ರ ಕೃಪಾ ಕಟಾಕ್ಷದಿಂದ ಜಗನ್ಮಾತೆಯ ಸುಳಿವನ್ನು ತರುವೆನು. ಅಲ್ಲಿಯವರೆಗೂ ತಾವು ಇಲ್ಲಿಯೇ ರಾಮ ಧ್ಯಾನ ಮಾಡುತ್ತಾ ಇಲ್ಲಿಯೇ ಕುಳಿತಿರಿ. ಲಂಗೆ ಪೇನೆ ವಾರ್ದಿಯ, ಲಂಗೆ ಪೇನೆ ವಾರ್ದಿಯ, ಬರದಿಂ ನಾನೂರೆ ಹರ್ಷವಾಂತರೆ, ರಾಮ ರಾಮ ರಾಮ. ಬರದಿಂ ನಾನೂರೆ ಹರ್ಷವಾಂತರೆ, ಲಂಗೆ ಪೇನೆ ವಾರ್ದಿಯ.
ಹಂಗಿಸಿ ನೀರದ ಸಂಘದವರೆಗೂ ತುಂಗಬಲದಿ ನಾನು 1 ನಿಮಿಷದೇ ರಾಮ್. ಲಂಘಿಸಿ ನೀರದ ಸಂಘದವರೆಗೂ ತುಂಗಬಲದಿ ನಾನು 1 ನಿಮಿಷದೇ ಹಂಗೆ ಬೇನಿ ವಾರ್ತಿಯ ಬರದಿಂ ನಾನುರೆ ಹರ್ಷವಾಂತರೆ ಬರದಿಂ ನಾನುರೆ ಹರ್ಷವಾಂತರೆ ಲಂಗೆ ಬೇನಿ ವಾರ್ತಿಯ ಪಾವನಾತ್ಮ ನಾದ ರಾಮನ ಪಾವನಾತ್ಮ ನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ ಶ್ರೀವರ ಪಾದವ ಜೀವನ ಸುಸ್ಥಿರ ಶ್ರೀವರ ಪಾದವ ಜೀವನ ಸುಸ್ಥಿರ ಭಾವದಿ ನೆನೆಯಿತ ಹಾರುವೆ ನೀಕ್ಷಣ ಭಾವದಿ ನೆನೆಯಿತ ಹಾರುವೆ ನೀಕ್ಷಣ ಲಂಗಿ ಬೇನಿ ವಾರ್ದಿಯ ಬರದಿಂ ನಾನುರೆ ಹರ್ಷವಾಂತರೆ ಬರದಿಂ ನಾನುರೆ ಹರ್ಷವಾಂತರೆ ಲಂಗಿ ಬೇನಿ ವಾರ್ದಿಯ 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 ಜಯ ಜಯ ರಘುವೀರ ಸಮರ್ಥ ರಾಮ 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 ಸೀತಾ ರಾಮ 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 ಆಹಾ ಶ್ರೀರಾಮಚಂದ್ರ ಪ್ರಭು ತಮ್ಮ ಕೃಪಾ ಕಟಾಕ್ಷದಿಂದ ಸಮುದ್ರ ಲಾಂಘನ ಮಧ್ಯಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಪರ್ವತರಾಜನನ್ನು ತಿರಸ್ಕರಿಸಿದನು. ಸುರಸಿಯಾದ ನಾಗಮಾತೆಯ ಗರ್ವವನ್ನೂ ಅಡಗಿಸಿದನು. ಚಲಿಸದಂತೆ ನನ್ನನ್ನೇ ನುಂಗಲು ಬಂದ ಸಿಂಹಿರಿ ಎಂಬ ರಕ್ಕಸಿಯ ಗರ್ಭದಲ್ಲಿ ಸೂಕ್ಷ್ಮವಾಗಿ ಪ್ರವೇಶಿಸಿ ಆಕೆಯ ಉದರವನ್ನು ಛೇದಿಸಿ ಬಂದಿದ್ದು ನಿನ್ನ ದಯೆ ಅಲ್ಲದೆ ಮತ್ತೇನಿಲ್ಲ ಪ್ರಭು. ಆಹಾ, ಈ ಲಂಕಾನಗರದ ಹೊರಕೋಟೆಗೆ ಬಂದಿರುವೆನು. ಆಹಾ, ಏನಿದೆ ಈತನ ವೈಭವ! ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ಶ್ರೀರಾಮ ರಾಮ ರಾಮ ದುರುಳದ ಶಾಸನನ ಪುರಮಿದಂ ನಿಲಿಖಿಸಿದೆ ದುರುಳದ ಶಾಸನನ ಪುರಮಿದಂ ನಿಲಿಖಿಸಿದೆ ಶ್ರೀರಾಮಚಂದ್ರನ ದಯದೇ ರಾಮ 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 ಚಂಡ ದಾನವ ಮಂಡಲೇಂದ್ರನ 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 ಪ್ರಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಕಂಡು ಹಿಡಿದರೆ ಹಿಂಡುವೆ ಬಲ ಕಂಡು ಹಿಡಿದರೆ ಹಿಂಡುವೆ ಬಲ ಕಂಡೆ ನಾ ಲಂಕಾ ನಗರವ
ಮಂಡಲ ನವನಿದ ಕಂಡೇನ ಲಂಕಾ ನಗರವ ರಾಮ 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 ಗಗನ ತಲಕ್ಕಿಂದೊಗೆವ ಕಲ್ಲೋಲಗಳ ಮೇಲೆ ರಾಮ 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 ಗಗನ ತಲಕ್ಕಿಂದೊಗೆವ ಕಲ್ಲೋಲಗಳ ಮೇಲೆ ನಾವು ನೆಗೆಯುತ್ತೇವೆ ಕಗತೆಯೊಳಗೆ ಸುಖನಾದರದೆ ಕಗತೆಯೊಳಗೆ ಸುಖನ ತರದೆ ಕಗತೆಯೊಳಗೆ ಸುಖನಾದರದೆ ಕಗತೆಯೊಳಗೆ ಸುಖನ ತೆರೆದೆ ಎಲ್ಲಿಗೆ ಬರುತ್ತಿರೆ ನಗರವ ನಾಂದುರೆ ಎಲ್ಲಿಗೆ ಬರುತ್ತಿರೆ ನಗರವ ನಾಂದುರೆ ಕಂಡೆ ನಾವು ಲಂಕಾ ನಗರವ ಮಣಿ ಮಂಡಲ ನವನಿದ ಕಂಡೆ ನಾವು ಲಂಕಾ ನಗರವ ರಾಮ 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 ಬಳಪಯೇ ಮದ ಕಳ್ಳ ಶತದಿಗಳ ಬಳಪಯೇ ಮದ ಕಳ್ಳ ಶತದಿಗಳ ತಳ ತಳಿಸಿ ಗಗನವ ಬೆಳಗಿರೆ ಸಲೆ ತ್ರಿಕೂಟ ಜಲದ ಮೇಲೆ ರಾಮ 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 ಹೇ ತ್ರಿಕೂಟ ಜಲದ ಮೇಲೆ ಹೇ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಹೇ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಸೆಲೆ ತ್ರಿಕೂಟ ಜಲದ ಮೇಲೆ ರಾಮ 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 ಸೆಲೆ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಪ ದೈತ್ಯನು ಪೊಳೆವ ರಾಮ 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 ಪ್ರಜ್ವಲಿಪ ದೈತ್ಯನು ಪೊಳೆವ ಪರಿ ಕಂಡೆ ನಾ ಲಂಕಾ ನಗರವ ಮಣಿ ಮಂಡಲ ನವನಿದ ಕಂಡೆ ನಾ ಲಂಕಾ ನಗರವ ಕಂಡೆ ಕಂಡೆ ಲಂಕಾ ನಗರವ ಆಹಾ ಶ್ರೀರಾಮಚಂದ್ರ ಪ್ರಭು ತಮ್ಮ ಕೃಪಾ ಕಟಾಕ್ಷದಿಂದ ಈ ಲಂಕಾನಗರದ ಹೊರಕೋಟೆಗೆ ಬಂದಿರುವೆನು. ಎಲ್ಲಿ ಹುಡುಕಿದರೂ ಜಗನ್ಮಾತೆಯ ಸುಳಿವೇ ಇಲ್ಲವಲ್ಲ. ಏನು ಮಾಡಲಿ? ಈ ಲಂಕಾನಗರದ ಒಳಕೋಟೆಯನ್ನು ಪ್ರವೇಶಿಸಿ ಅನಂತರ ಆ ರಾವಣನ ಅಂತಃಪುರವನ್ನೊಮ್ಮೆ ನೋಡಿಕೊಂಡು ಬರುವೆನು. ಜೈ ಜೈ ರಘುವೀರ ಸಮರ್ಥ. ಆಹಾ, ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದಿರುವಂತಿದೆ. ಇರಲಿ, ಒಮ್ಮೆ ಶೋಧಿಸಿ ನೋಡುವೆನು. ಆಹಾ ಆಹಾ, ಮಾತೆಯವರ ದರ್ಶನವಾಯಿತು. ಧನ್ಯನಾದೆನು ಧನ್ಯನಾದೆನು. ನನ್ನ ದೂತತ್ವವೂ ಸಾರ್ಥಕವಾಯಿತು. ನನ್ನ ವಂಶವೇ ಪಾವನವಾಯಿತು. ಶ್ರೀರಾಮಚಂದ್ರ, ಎಲ್ಲ ನಿನ್ನ ಕೃಪೆ ದೇವ. ಆದರೂ ಏನೋ ವ್ಯತ್ಯಾಸ ತೋರುತ್ತಿರುವುದಲ್ಲ. ಇನ್ನೊಂದು ಆವೃತ್ತಿ ಶೋಧಿಸಿ ನೋಡುವೆನು. ಹಾ, ಶ್ರೀರಾಮಚಂದ್ರ ಪ್ರಭು
ಆದುದೇನು ಮೋಸ ಕಾರ್ಯ ಆದುದೇ ದುರ್ದೈವವೇ. ಹಾ ರಾಮಚಂದ್ರ ಪ್ರಭು ಬಾಯೊಳ್ಳು ಸುರ ಲಾರೆ ನಿದ ರಾಮ ಬಾಯೊಳ್ಳು ಸುರ ಲಾರೆ ನಿದ ರಾಯಗೆಂತೋ ಪೇಳಲಯ್ಯೋ. ಹಾ ರಾಮಚಂದ್ರ ರಾಮಗೆಂತೋ ಪೇಳಲಯ್ಯೋ. ದುರುಳನೇಕ ಸಯಯೋಳಿಂತು ದುರುಳನೇಕ ಸಯಯೋಳಿಂತು ದೂರಿಗೆ ಸಿಲುಕಿದೆ. ರಾಮಚಂದ್ರ ಹಾಯಿದೇನು ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮ ರಾಮ ರಾಮ. ಹಾ ರಾಮಚಂದ್ರ ಪ್ರಭು ನಾನೇನು ಅಪರಾಧ ಮಾಡಿದೆನೆಂದು ಈ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳಿಸಿದೆ ಪ್ರಭು. ರಾಮ ರಾಮ, ಈ ದೃಶ್ಯವನ್ನು ನೋಡಿದ ನನ್ನ ಕಣ್ಣುಗಳೇ ಸಿಡಿದು ಹೊರಬಾಗುತ್ತಿದ್ದೆ. ಅಮ್ಮ ಅಮ್ಮ, ಜಗನ್ಮಾತೆಯಾದ ನೀನು ಕೂಡ ಈ ದುರುಳನ ವೈಭೋಗಕ್ಕೆ ಮರಳಾದೆಯಾ ತಾಯಿ. ಲೋಕಮಾತೆಯಾದ ನಿಂತವರ ಸ್ಥಿತಿಯೇ ಹೀಗಾದ ಮೇಲೆ ಲೋಕದಲ್ಲಿನ ಸಾಮಾನ್ಯರ ಸ್ಥಿತಿಗತಿ ಏನಮ್ಮ? ಹಾ ರಾಮಚಂದ್ರ, ಏನು ಮಾಡಲಿ ಏನು ಮಾಡಲಿ? ಇವರನ್ನು ಒಂದೇಟಿಗೆ ಸದೆ ಬಡಿಯಲಿ? ಇಲ್ಲ ಇಲ್ಲ, ಹಾಗೆ ಮಾಡಲು ರಾಮಾಜ್ಞೆ ನನಗಿಲ್ಲ. ಹಾ ರಾಮಚಂದ್ರ, ಏನು ಮಾಡಲಿ ಏನು ಮಾಡಲಿ? ಹಾ ರಾಮಚಂದ್ರ ಪ್ರಭು, ಅರಿಯದೆ ಮಾಡಿದ ತಪ್ಪನ್ನು ಕ್ಷಮಿಸು ತಂದೆ. ಮಾತೆಯವರ ದರ್ಶನವಾದಾಗ ಕೆಲವು ಗುರುತುಗಳನ್ನು ಶೋಧಿಸು ಎಂದು ಶ್ರೀರಾಮಚಂದ್ರ ಪ್ರಭುವು ತಿಳಿಸಿದರು. ಅದನ್ನರಿಯೇ ಈ ಮಂಗನ ಬುದ್ಧಿಗೆ ತಕ್ಕಂತೆ ಮಾತನಾಡಿಬಿಟ್ಟೆನಲ್ಲ. ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು. ಮತ್ತೊಮ್ಮೆ ಶೋಧಿಸಿ ನೋಡುವೆನು. ಆಹಾ, ಪದ್ಮ ರೇಖೆಗಳಿಲ್ಲ ಪಾದಗಳ ಮೇಲೆ, ವಸುದಳವೆಂಬ ಚಿಹ್ನೆ ಇಲ್ಲ ಮುಂಗೈಗಳ ಮೇಲೆ, ಮತ್ಸ ಲಾಂಛನವಿಲ್ಲ ಮುಂಗೈಗಳ ಮೇಲೆ. ಇಲ್ಲ ಇಲ್ಲ, ಮಾತೆ ಇವಳಲ್ಲ, ಈಕೆ ರಾವಣ ಸತಿ ಮಂಡೋದರಿಯೇ ಆಗಿರಬೇಕು. ಏನು ಮಾಡಲಿ ಏನು ಮಾಡಲಿ? ಇನ್ನೆಲ್ಲಿ ಹುಡುಕಲಿ? ನಗರವನ್ನೆಲ್ಲ ಸುತ್ತಿ ಬಂದರೂ ಜಗನ್ಮಾತೆಯ ಸುಳಿವೇ ಇಲ್ಲವಲ್ಲ. ಒಡೆಯನ ಅವಧಿಯು ಇಂದಿಗೆ ಮುಗೀತಾ ಬಂದಿತು. ಏನು ಮಾಡಲಿ ದೇವಾ, ಏನು ಮಾಡಲಿ? ಒಡೆಯನ ಅವಧಿಯೋ ಮುಗಿಯುವುದೆಂದಿಗೆ, ಒಡೆಯನ ಅವಧಿಯೋ ಮುಗಿಯುವುದೆಂದಿಗೆ, ತಡೆಯಲಾರೆ ಶೋಕವ, ತಡೆಯಲಾರೆ ಶೋಕವ. ಜಗಜಗಂತಿಯ ಮುಡುಪ ಮುಖಿಯಳ ರಾಮಚಂದ್ರ
ಜಡ ಜಗಂತಿಯ ಮೋಡೋಪ ಮುಖಿಯಳ ಜಡ ಜಗಂತಿಯ ಮೋಡೋಪ ಮುಖಿಯಳ ಬಡ ನಡುವಿನ ಬಾಲೆಯ ಬಡ ನಡುವಿನ ಬಾಲೆಯ ಅಮಮ ಕಾಣೆ ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಜಾತೆಯ ಹಾ ರಾಮಚಂದ್ರ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮನ ರಸಿಸಿಕೆಯ ಕಾಣೆ 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 ರಾಮಚಂದ್ರ ಪ್ರಭು ಇಂದಿಗೆ ಒಡೆಯನ ಅವಧಿಯು ಮುಗೀತಾ ಬಂದಿತು. ಇನ್ನೆಲ್ಲಿ ಹುಡುಕಲಿ? ನಗರವನ್ನೆಲ್ಲ ಹುಡುಕಿದರೂ ಜಗನ್ಮಾತೆಯ ಸುಳಿವೇ ಇಲ್ಲ. ಏನು ಮಾಡಲಿ ಏನು ಮಾಡಲಿ? ಮಾಡುವುದಿನ್ನೇನು? ಈ ತ್ರಿಕೂಟಾಚಲ ಪರ್ವತವನ್ನು ಅವಲಂಬಿಸಿರುವ ಈ ಲಂಕಾ ನಗರವನ್ನೇ ಈ ನನ್ನ ಲಾಂಗೂಲದಲ್ಲಿ ಸುತ್ತಿ ಶ್ರೀರಾಮಚಂದ್ರ ಪ್ರಭುವಿನ ಮುಂದೆ ಇಡುವೆನು. ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ ಲಂಕಾಪಟ್ಟಣವನ್ನು ಕೀಳಬೇಡ. ಸೀತಾಮಾತೆಯವರು ಅಶೋಕವನದಲ್ಲಿರುವರು, ಅಲ್ಲಿಗೆ ಹೋಗು, ದರ್ಶನವಾಗುವುದು. ಧನ್ಯನಾದೆನು ಧನ್ಯನಾದೆನು. ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಜೈ ಜೈ ರಘುವೀರ ಸಮರ್ಥ. ಸಹಿತೆ ಪರಿತಾಪದು ಪಟಲವ ಸಹಿತೇನೆ ಪರಿತಾಪದು ಪಟಲವ ಮಾರೆ ನೀರೆ ತೋರೆ ಚೇತುರೆ ಮಾರೆ ನೀರೆ ತೋರೆ ಚೇತುರೆ ಸಹಿತೇನೆ ಪರಿತಾಪದು ಪಟಲವ
ಬಾರೆ ನೀನೆ ತೋರೆ ಚತುರೆ ಬಾರೆ ನೀನೆ ತೋರೆ ಚತುರೆ ಸಹಿತನೆ ಹರಿದಾಪ ಉಪಟಳವ ಉಪಟಳವ ಏನೇ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತಲೂ ರೂಪವತಿಯಾದ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿಯಿಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೋಲಿಕಾ ತಾಲ್ಪದೊಳ್ ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದು ಬಿಡಿಸಲಾರದ ಬಂಧನಕ್ಕೆ ಸಿಲುಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಶೋಕವನದಲ್ಲಿರಿಸಿ ಶೋಕದತ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಅರಿಯದವನಾಗಿ ಏನು ಮಾಡಲಿ? ಆಕೆಯನ್ನು ಬಲಾತ್ಕರಿಸಲೇ? ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ನನ್ನನ್ನೇ ದಹಿಸುತ್ತಿದೆ ಪ್ರೀತಿ. ಯಾವ ಪ್ರೀತಿ? ಏನಾದರೂ ಸರಿ, ಆ ನಳಿನಾಕ್ಷಿಯನ್ನು ಹೊಂದೆ ನನ್ನ ಮನಸ್ಸಿನ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುತ್ತೇನೆ. ಮನಸ್ಸಿನ ಚಿಂತೆ ತನು ಕರೆದಂತೆ, ಮನಸ್ಸಿನ ಚಿಂತೆ ತನು ಕರೆದಂತೆ, ಎಲ್ಲೆಡೆ ಹರಡಿದೆ ಗಾನಾಂಧಕಾರ, ಎಲ್ಲೆಡೆ ಹರಡಿದೆ ಗಾನಾಂಧಕಾರ, ಮನಸ್ಸಿನ ಚಿಂತೆ ತನು ಕರೆದಂತೆ. ರಾಮಚಂದ್ರ, ಲಂಕಾವಾಸಿನಿ ದುರ್ಗಬಾದಿನಿ, ಲಂಕಾವಾಸಿನಿ ದುರ್ಗಬಾದಿನಿ, ಬಳಲುತ್ತಲಿರುವೆ ಮನದಿನಿ ನಂತರ, ರಾಮ ರಾಮ ಬಳಲುತ್ತಲಿರುವೆ ಮನದಿನಿ ನಂತರ, ಬಯಸಿದೆ ನಾ ಹೊನ್ನ ಹರಿಣವ, ಬಯಸಿದೆ ನಾ ಹೊನ್ನ ಹರಿಣವ, ಪಡೆದಿನಿ ಹಾವಿದೆ ಘೋರ ಧೂರಂತ, ಪಡೆದಿನಿ ಹಾವಿದೆ ಘೋರ ದುರಂತ, ಮನಸ್ಸಿನ ಚಿಂತೆ ತನು ಕರೆದಂತೆ. ಹಾ ರಾಮಚಂದ್ರ, ಈ ದುಷ್ಟ ರಾವಣನೊಂದಿಗೆ ನಾನು ಇಲ್ಲಿಯವರೆಗೂ ಸವಿಸಿದ್ದಾಯಿತು. ಇನ್ನು ಎಲ್ಲಿಯವರೆಗೂ ನಾನು ಈ ಕಷ್ಟಗಳನ್ನು ಅನುಭವಿಸಬೇಕು ತಂದೆ? ನೀವು ಎಂದಿಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗಿವೆ ಶ್ರೀನಿವಾಸ. ರಾಮಚಂದ್ರ, ರಾಮಚಂದ್ರ. ಕಾಂತಮಣಿಯಳ
ಪಾಡಿಯೇ ಅಜಯ ಮನಗೆ ಮದನ ಗಾನಕಿ ಬಹುದಿನದ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಣದೆ ನನ್ನ ಪಟ್ಟದರಸಿಯಾಗುವ ನನ್ನ ದಾಸಿಯರು ನಿನಗೆ ಗಂಧ ಪುಷ್ಪಗಳಿಂದ ಅಲಂಕರಿಸುವ ನನ್ನ ಮಡದಿಯಾದ ಮಂಡೋದರಿಯೂ ಸಹ ನಿನಗೆ ದಾಸಿಯಾಗುವ ಹೆಚ್ಚೇನು ಚಕ್ರವರ್ತಿ ಸಾರ್ವಭೌಮನಾದ ಹೇ ರಾವಣೇಶ್ವರನೂ ಸಹ ನಿನಗೆ ದಾಸನಾಗು. ಬಾ ಸುಂದರಿ, ಬಾ ನನ್ನ ವಶಳಾಗು. ಛೀ ದುಷ್ಟ, ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ರಾವಣೇಶ್ವರ, ಈಗಲಾದರೂ ನನ್ನನ್ನು ಮಾತು ಕೇಳು. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನೀನು ಸುಖವಾಗಿ ಬಾಳುವುದನ್ನು ಕಲಿ. ಜಾನಕಿ, ಆ ರಾಮನ ಮೇಲಿನ ಹಂಬಲವನ್ನು ಬಿಡು. ಹೇ ರಾವಣನೊಂದಿಗೆ ಸಂತೋಷದಿಂದ ಇರುವಂತೆ ಬಾ ಸೀತಾ, ಬಾ. ಎಲ್ಲವೋ ದುಷ್ಟ, ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮ ಪತ್ನಿಯಾದ ನನಗೆ ಭಯವೆಂದರೆ ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥರು ನೀನು. ದೂರ ನಿಲ್ಲು ಘಾತಕ. ಜಾನಕಿ, ನೀನೇನೇ ಹೇಳಿದರು ನಾನು ನಿನ್ನನ್ನು ಬಿಡತಕ್ಕನವಲ್ಲ. ಬಾ ನನ್ನ ವಶಳಾಗು. ಎಲ್ಲವೋ ದುರುಳ, ದೂರ ನಿಲ್ಲು, ನನ್ನನ್ನು ಮುಟ್ಟಬೇಡ. ಜಾನಕಿ, ಮಾತು ಮಾತಿಗೂ ಪ್ರತಿ ಉತ್ತರವನ್ನು ಹೇಳಿದರೆ ಈ ಕಡಿಗಳಿಂದಲೇ ಛೇದನ ಮಾಡಿದರು. ಇದೇನು ತ್ರಿಲೋಕ ವಿಖ್ಯಾತ ಸಾರ್ವಭೌಮನಾದ ನೀನು ಕೇವಲ ಈ ಬಡಮಾನವ ಸ್ತ್ರೀಯನ್ನು ವಧಿಸುವುದೇ? ಇಂತಹ ಕಾರ್ಯ ಮಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ನೀವು ಒಂದು ವೇಳೆ ಇವಳನ್ನು ಕೊಲ್ಲಬೇಕು ಎಂಬುದೇ ಆದರೆ ಮೊದಲು ಮಂಡೋದರಿ, ನೀನು ಹೇಳಿದ ಮೇಲೆ ನಾನು ಆಕೆಯನ್ನು ಕೊಲ್ಲುವುದಿಲ್ಲ. ನಡೆ ಹೋಗೋಣ. ಹಾ ರಾಮಚಂದ್ರ, ಈ ದುಷ್ಟರ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದೇ ಲೇಸು. ದುಡುಕದಿರು ತಾಯೇ ಅಮ್ಮ, ತಡೆ ತಡೆ ಅಕೃತ್ಯ ಏನಿದುಡುಕದಿರು ತಾಯೇ. ಸೊಗಸದೊಳಿರ್ಪ ಶ್ರೀರಾಮಂ ಅಮ್ಮ, ಕೆಡುಕ ದಶಾನನ ಸಿರ ಮುರಿದಿಡುವ ಕೆಡುಕ ದಶಾನನ ಸಿರ ಮುರಿದಿಡುವ ಕ್ಷಿಪ್ರದೊಡ ಬಂದು ಲಕ್ಷ್ಮಣ ಸಮೇತ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ. ರಾಮ ರವಿಕುಲ ಸೋಮ ಪ್ರತಾಪ.
ರಾಮ ರವಿಕುಲ ಸೋಮ ಪ್ರತಾಪ ಅಮ್ಮ ರಾತ್ರಿಯೋಳು ಪವಡಿ ಸೇರ್ಪ ಅಮ್ಮ ಚಿರಾದಿಯೋಳು ಪವಡಿ ಸೇರ್ಪ ದೇವತೆಗಳ ಬೆನ್ನ ಪವನೆ ಕಾಯ್ದು ಅಮ್ಮ ದೇವತೆಗಳ ಬೆನ್ನ ಪವನೆ ಕಾಯ್ದು ಭೂಮಿ ಭಾರವ ಪರವೆನೆನುತ ಅಮ್ಮ ಭೂಮಿ ಭಾರವ ಪರವೆನೆನುತ ಕ್ಷೇಮದಿಂದ ನಿಹರುತ್ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ಅಮ್ಮ ಶ್ರೀರಾಮ ಲಕ್ಷ್ಮಣರು ನನ್ನೊಡೆಯನಾದ ಸುಗ್ರೀವನ ಬಳಿ ಕ್ಷೇಮದಿಂದ ಇರುವರು ತಾಯಿ. ಇದೇನಿದು ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಶ್ರೀರಾಮಚಂದ್ರನ ಅಮಂಗಳವೆಂದಿದ್ದರಲ್ಲ, ನಾನೇನು ಮಾಡಲಿ? ಒಂದನೆನಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನೆಮ್ಮಯ ಅಮ್ಮ ಒಂದನೆನಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನೆಮ್ಮಯ ಒಂದನೆನಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನೆಮ್ಮಯ ಚಂದವರಿಯನು ಬಂದ ಸೇವಕನೆಂದು ತಿಳಿ ಅರವಿಂದಲು ಸಂದೇಹ ಬಿಡು ಮಾತೆ ಸುಂದರ ಸುತೆ ಶೃಂಗಾರ ಕುಸುಮಾನ್ವಿತೆ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ ಅಮ್ಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ ಪಾವನನ ಲೋಕವನನ ರಾಜೀವ ಲೋಚನ ರಾಮನ ಅಮ್ಮ ಪಾವನನ ರಾಜೀವ ಲೋಚನ ಪಾವನನ ಲೋಚನ ಪಾವನನ ಲೋಕವನನ ರಾಜೀವ ಲೋಚನ ಪಾವನ ಭಾವಿಸುತ್ತಲೇ ವಿಧ ವಿಧದಿ ಸುಗ್ರೀವನ ಜಯ ಪಡೆದು ಬಂದೆ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಶೃಂಗಾರ ಕುಸುಮಾನ್ವಿತೆ ಸಂದೇಹ ಬಿಡು ಮಾತೆ. ಅಮ್ಮ ನನ್ನ ಬಗ್ಗೆ ಹೇಳಬೇಕೆಂದರೆ ಕೇಸರಿ ಎಂಬ ಕಪಿ ಸೈನ್ಯ ಅಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದೆಯಲ್ಲಿ ಈಶ್ವರ ಪ್ರಣೀತ ವಾಯುವಂಶದಲ್ಲಿ ಜನಿಸಿದ್ದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರಮ್ಮ. ಅಮ್ಮ ಜನಾಸ್ತನ ಆಶ್ರಮದಿಂದ ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯರು ತಾವೇ ಆಗಿದ್ದರೆ ದಯವಿಟ್ಟು ನಿಜಾಂಶವನ್ನು ತಿಳಿಸಿ ತಾಯಿ. ತಮ್ಮಲ್ಲಿ ಕೆಲವು ಮುಖ್ಯವಾದ ವಿಷಯಗಳನ್ನು ತಿಳಿಸಬೇಕಾಗಿರುವುದು. ಈತನನ್ನು ನೋಡಿದರೆ ಶತ್ರು ಪಕ್ಷದವನಲ್ಲವೆಂದು ತೋರುವುದು. ನಿಜಾಂಶವನ್ನು ತಿಳಿಸುವೆ. ಅಯ್ಯ, ಆ ದುರುಳ ರಾವಣನಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇ. ಅಮ್ಮ ಧನ್ಯನಾದೆನು ತಾಯಿ, ಧನ್ಯನಾದೆನು. ನಿಮ್ಮ ದರ್ಶನದಿಂದ ನನ್ನ ದೂತತ್ವವೂ ಸಾರ್ಥಕವಾಯಿತು, ನನ್ನ ವಂಶವೇ ಪಾವನವಾಯಿತು. ಅಯ್ಯ, ನೀನು ರಾಮ ಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಲಿ. ಆದರೆ ನನ್ನ ಸ್ವಾಮಿಯು ನರನು, ನೀನು ವಾನರನು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ, ರಾಮ ಲಕ್ಷ್ಮಣರು ತಮ್ಮನ್ನು ಹುಡುಕುತ್ತಾ ಬರುತ್ತಿರುವಾಗ ಕಬಂಧನೆಂಬ ರಾಕ್ಷಸನ ಮೇಲೆ ಪರ್ವತವೆಂದು ತಿಳಿದು ಹತ್ತುತ್ತಿದ್ದರು. ಆ ವಿಚಾರವನ್ನು ತಿಳಿಸಿದೇನೋ, ಆಗಲಿಂದ ನಮಗೂ ಅವರಿಗೂ ಸಖ್ಯ ಉಂಟಾಯಿತಮ್ಮ. ಆಂಜನೇಯ, ನಿನ್ನ ಆಶ್ರಮ ಧರ್ಮವಾವುದು? ಅಮ್ಮ, ತಮ್ಮ ರಮಣನ ಕೃಪೆಯಿಂದ ನೈಶ್ಚಿಕವಾದ ಬ್ರಹ್ಮಚರ್ಯವನ್ನು ಆಶ್ರಯಿಸಿ
ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ. ಈಗಲಾದರೂ ನನ್ನನ್ನು ನಂಬು ತಾಯಿ. ಮಾರುತಿ, ಈ ಶತಕೋಟಿ ಯೋಜನೆಯುಳ್ಳ ವಿಸ್ತೀರ್ಣವನ್ನು ಶರದಿಯನ್ನು ನೀನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ಆ ರೂಪವನ್ನು ನಾನು ನೋಡಬಹುದೇ? ಅಮ್ಮ ಬೇಡ ತಾಯಿ, ಆ ರೂಪವನ್ನು ನೋಡಿದರೆ ತಾವು ಭಯಪಡುವಿರೋ ಏನೋ. ಆಂಜನೇಯ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ನಿಜ ತಾಯಿ, ನಿಜ. ತಮ್ಮ ಅಪ್ಪಣೆಯಂತೆ ಆಗಲಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಈ ಘೋರ ರೂಪವನ್ನು ನೋಡಲಾರೆ. ಸೌಮ್ಯ ರೂಪವನ್ನು ಧಾರಣೆ ಮಾಡು ಆಂಜನೇಯ, ಸೌಮ್ಯ ರೂಪವನ್ನು ಧಾರಣೆ ಮಾಡು. ಅಮ್ಮ, ತಮ್ಮ ಭಕ್ತನು ತಮ್ಮ ಪಾದದ ಬಳಿಯಲ್ಲೇ ಇರುವೆನು. ಕಣ್ಣು ತೆರೆದು ನೋಡಮ್ಮ. ಆಂಜನೇಯ, ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನು ವರ್ಣಿಸಬಲ್ಲೆಯಾ? ಅಮ್ಮ, ಜಗದೊಡೆಯಾದ ಶ್ರೀರಾಮನ ಗುಣಲಕ್ಷಣಗಳನ್ನು ಸಹಸ್ರ ಪುಣಿಯುಳ್ಳ ಆದಿಶೇಷನಿಂದಲೇ ಅಸಾಧ್ಯವಾಗಿರುವಾಗ ಕಪಿ ಮಾತ್ರ ನಾನೇನು ಬಣ್ಣಿಸುವೆನು ತಾಯಿ. ಆದರೂ ಸ್ವಲ್ಪ ಮಟ್ಟಿಗೆ ಬಣ್ಣಿಸುವೆನು, ಅನ್ಯತಾ ಭಾವಿಸಬಾರದು ತಾಯಿ. ಶ್ರೀರಾಮರ ಶುಭ ಲಕ್ಷಣಗಳ ಅಮ್ಮ, ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಿಂಪೇಳಲ ಸದಳವಮ್ಮ. ಮರ್ಕಟ ನಾನೇನು ಬಲ್ಲೆನು ಜನನೇ. ಆ ಅಮ್ಮ, ಚೆಲುವನೆ ಹಮ್ಮಯ್ಯ ರಾಮನು ಎಂತ ಚೆಲುವನೆ ಹಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಹಮ್ಮಯ್ಯ. ತಾಮಗಾನ ಪ್ರೇಮ ನಿರುಪಮ. 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 ರಾಮ ರವಿಕುಲ ಸೋಮನಮ್ಮ. ರಾಮ ರವಿಕುಲ ಸೋಮನಮ್ಮ. ಕೆಳಮ್ಮ ನಾಯೇ ರಾಮನೋ ಎಂತ ಚೆಲುವನೆ ಹಮ್ಮಯ್ಯ. ಕೆಳಮ್ಮ ತಾಯೇ ಶ್ರೀರಾಮನೋ ಎಂತ ಚೆಲುವನೆ ಹಮ್ಮಯ್ಯ. ಅಮ್ಮ, ನೀಲಮಣಿಗಳ ಸಾಲು ಬಾಲ ನೋಡಲು ಮಾನ ಚಂದಿರ. ನೀಲಮಣಿಗಳ ಸಾಲು ಕುಂತಲ. ನೀಲಮಣಿಗಳ ಸಾಲು ಕುಂತಲ ಬಾಲ ನೋಡಲು ಮಾನ ಚಂದಿರ. ನೀಲಮಣಿಗಳ ಸಾಲು ಕುಂತಲ ಬಾಲ ನೋಡಲು ಬಾಲ ಚಂದಿರ. ಹೋಗುತ್ತಿರುವುದು ಶಾಲ ಭಾಗವೋ. ಅಮ್ಮ,
ವಶವಮ್ಮ ಕಮಲಾಕ್ಷಿ ಕೇಳೆ ವಿಶಾಲ ವಶವಮ್ಮ ಕಮಲಾಕ್ಷಿ ಕೇಳಮ್ಮ ತಾಯೇ ರಾಮನೋ ಎಂದ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀರಾಮನೋ ಎಂದ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ. ಅಮ್ಮ ಶ್ರೀರಾಮಚಂದ್ರನು ನೀಲಕಾಯನು ಮಹಾಸುಂದರ ಮೂರ್ತಿ ತಾಯಿ. ಅಮ್ಮ ತಾವು ಶ್ರೀರಾಮಚಂದ್ರ ಪ್ರಭುಗಳು ಜಲಕ್ರೀಡೆ ಆಡುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ತಮ್ಮ ಮುಖಾರವಿಂದವನ್ನು ಕಮಲಕ್ಕೆ ಹೋಲಿಸಿದಂತೆ ಸತ್ಯವೇ ತಾಯಿ? ಸತ್ಯ. ಅಮ್ಮ ವಾಮಾಂಗ್ರಿಯಲ್ಲಿ ವಸುದೊಳವೆಂಬ ಚಿಹ್ನೆ ಇರುವುದಂತೆ ಯಥಾರ್ಥವೇ? ಯಥಾರ್ಥ ಮಾರುತಿ. ಮುಂಗೈಗಳ ಮೇಲೆ ಮತ್ಸ ಲಾಂಛನ ಚಿಹ್ನೆ ಇರುವುದಂತೆ ಸತ್ಯವೇ ತಾಯಿ? ಸತ್ಯ. ಅಮ್ಮ ಕಾಕಾಸುರನ ವೃತ್ತಾಂತವನ್ನು ಬಹು ಗೌಪ್ಯವಾಗಿ ತಿಳಿಸಬೇಕೆಂದು ಹೇಳಿರುವರು ಅಮ್ಮ. ಈಗಲಾದರೂ ನನ್ನನ್ನು ನಂಬು ತಾಯಿ. ಇದೇನಿದು? ಈತನು ಹೇಳುತ್ತಿರುವುದು ಎಲ್ಲವೂ ಸತ್ಯವೇ, ಆದರೆ ನನಗೆ ಇನ್ನೂ ನಂಬಿಕೆ ಸಾಲದಾಗಿದೆಯಲ್ಲ. ನಾನೇನು ಮಾಡಲಿ? ನಿಜ ತಾಯಿ, ನಿಜ. ಇಲ್ಲಿ ನಾನಾ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಪಡುತ್ತಿರುವ ತಮಗೆ ಈ ಮರ್ಕಟನ ಮೇಲೆ ನಂಬಿಕೆ ತಾನೇ ಹೇಗೆ ಬಂದಿತು ತಾಯಿ? ಏನು ಮಾಡಲಿ? ನಾನು ಎಷ್ಟು ಹೇಳಿದರೂ ಮಾತೆಗೆ ನಂಬಿಕೆಯೇ ಬರುತ್ತಿಲ್ಲವಲ್ಲ. ರಾಮಾನುಗ್ರಹವಿದ್ದಂತಾಗಲಿ, ಶ್ರೀರಾಮರ ಘನಮುದ್ರಿಕೆಯನ್ನು ಮಾತೆಯವರಿಗೆ ಅರ್ಪಿಸುವೆನು. ಅಮ್ಮ ತೆಗೆದುಕೊಳ್ಳಿ. ಕೊಡು ಮಾರುತಿ. ಹಾಗೆ ಕೊಡು ಎಂದು ಕೂಡಲೇ ಕೊಟ್ಟು ಬಿಡುವಷ್ಟು ಮಂಗಣ್ಣನಲ್ಲವಮ್ಮ ನಾನು. ಇನ್ನು ಹೇಗೆ ಕೇಳಬೇಕು ಮಾರುತಿ? ಎತ್ತ ತಾಯಿ ತನ್ನ ಮಗನನ್ನು ಕರೆಯುವ ಮಮಕಾರದಿಂದ ಮಗು ಮಾರುತಿ ಕೊಡೋ ಕೊಡಪ್ಪ ಎಂದು ಬಿಗಮಾನವನ್ನು ಬಿಟ್ಟು ಕೇಳಬೇಕಷ್ಟೇ. ಮಾರುತಿ ಕಂದ, ಕೊಡು ಮಗನೇ. ಧನ್ಯನಾದೆನು ತಾಯಿ, ಧನ್ಯನಾದೆನು. ಇಗೋ ತೆಗೆದುಕೊಳ್ಳಿ. ಆಹಾ, ಈ ಘನಮುದ್ರಿಕೆಯನ್ನು ನೋಡಿ ನನ್ನ ಸ್ವಾಮಿಯನ್ನು ನೋಡಿದಷ್ಟೇ ನನಗೆ ಬಹಳ ಸಂತೋಷವಾಯಿತು. ಆದರೆ ನಿನಗೆ ಯಾವುದೇ ರೀತಿ ವಸ್ತುವು ಕೊಡಲು ನನ್ನ ಬಳಿ ಏನೂ ಇಲ್ಲವಲ್ಲ ಮಾರುತಿ? ಅಮ್ಮ, ಅಂದು ನೀವು ಎಸೆದ ಗಂಟಿನಲ್ಲಿ ಆಭರಣದ ಚೀಲದಲ್ಲಿ ಚೂಡರತ್ನವೊಂದು ಇಲ್ಲವೆಂದು ಹೇಳುತ್ತಿದ್ದರು. ಶೋಧಿಸಿ ನೋಡು ತಾಯಿ. ಮರೆತಿದ್ದೇನು. ಇದು ತೆಗೆದುಕೋ ಆಂಜನೇಯ. ಇದನ್ನು ನನ್ನ ಸ್ವಾಮಿಗೆ ಕೊಟ್ಟು 1 ಮಾಸದ ಅವಧಿಯೊಳಗಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗುವಂತೆ ಹೇಳು. ಇಲ್ಲವಾದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆನೆಂದು ಹೇಳು ಮಾರುತಿ. ಅಮ್ಮ, ವೀರರಮಣೆಯಾದ ತಾವು ಈ ತರ ಮಾತುಗಳನ್ನು ಆಡಬಾರದು ತಾಯಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ ಇರುವುದು ತಾಯಿ. ಏನದು ಮಾರುತಿ? ತಮ್ಮ ದರ್ಶನವಾಗುವ ತನಕ ಅನ್ನ ಆಹಾರದಿಗಳನ್ನು ಭುಂಜಿಸುವುದಿಲ್ಲವೆಂದು ಶ್ರೀರಾಮ ಪಾದದ ಮೇಲೆ ಆಣೆ ಮಾಡಿದೆನು. ತಮ್ಮ ದರ್ಶನವಾದ ಮೇಲಂತೂ ಹಸಿವು ಬಾಯಾರಿಕೆಗಳು ತುಂಬಾ ಕಾಡುತ್ತಿರುವುದು. ತಾವು ಅಪ್ಪಣೆ ಕೊಟ್ಟರೆ ಇಲ್ಲೇ ಇರುವ ಕೆಲವು ಫಲಗಳನ್ನು ಭುಂಜಿಸಿ ಮುಂದೆ ಹೋಗುವೆನಮ್ಮ. ಆಂಜನೇಯ, ಇದೆಲ್ಲವೂ ರಾಕ್ಷಸರ ಮಾಯೆ. ಕೆಳಗೆ ಬಿದ್ದಿರುವ ಫಲಗಳನ್ನು ಮಾತ್ರ ಭುಂಜಿಸು. ಆಗಲಿ ತಾಯಿ. ಅಮ್ಮ, ಮಂಗಗಳು ಭುಂಜಿಸುವುದನ್ನು ತಾವು ನೋಡಬಾರದು. ಸ್ವಲ್ಪ ಮರೆಯಾಗಿರಿ ತಾಯಿ.